ಒಂದು ಕಡೆ ಅಧಿವೇಶನಕ್ಕೆ ಭಾರಿ ಹಗ್ಗ ಜಗ್ಗಾಟದ ಬಳಿಕ ನೂತನ ಸಚಿವರಿಗೆ ಖಾತೆ ಹಂಚಿಕೆ ಆಗಿದೆ. ಒಂದು ಕಡೆ ಅಧಿವೇಶನ ಕ್ಷಣಗಣನೆ, ಈ ಕಡೆ ಖಾತೆ ಹಂಚಿಕೆ ಹಗ್ಗ ಜಗ್ಗಾಟ. ಮೊದಲೇ ಹಂಚಿಕೆ ಆಗಿದ್ದ ಕೆಲ ಸಚಿವರ ಖಾತೆಯೂ ಬದಲಾವಣೆ, ಮಿನಿಸ್ಟ್ರಿಗಿರಿನೂ ಬದಲಾವಣೆ, ಖಾತೆಗಳು ಬದಲಾವಣೆ. ಇಲ್ಲಿ ಡಿ.ಕೆ. ಶಿವಕುಮಾರ್ ಅವರ ಹತ್ರ ಸದ್ಯಕ್ಕೆ ಯಾವ್ಯಾವ ಇಲಾಖೆಗಳಿದೆ ಅಂತ ನೋಡೋದಾದ್ರೆ, ಫಿನಾನ್ಸ್ ಡಿಪಾರ್ಟ್ಮೆಂಟ್ ಅವರೇ ಇಟ್ಕೊಂಡಿದ್ದಾರೆ, ಕ್ಯಾಬಿನೆಟ್ ಅಫೇರ್ಸ್ ಅವ್ರ ಹತ್ರನೇ ಇದೆ, ಇಂಟೆಲಿಜೆನ್ಸ್ ಅವ್ರ ಹತ್ರನೇ ಇದೆ, ಇನ್ನು ಬೇರೆ ಬೇರೆ ಇಲಾಖೆಗಳನ್ನು ಅವರೇ ಇಟ್ಕೊಂಡಿದ್ದಾರೆ. ಇನ್ನು ರಾಮಲಿಂಗಾರೆಡ್ಡಿ ಅವರು ಜಲಸಂಪನ್ಮೂಲ ಇಲಾಖೆಯನ್ನ ಚಲುರಾಯಸ್ವಾಮಿ ಅವರಿಗೆ ಕೊಟ್ಟು ಇವಾಗ ಅವರು ಅರಣ್ಯ ಇಲಾಖೆಯನ್ನ ಪಡ್ಕೊಂಡಿದ್ದಾರೆ. ಜಮೀರ್ ಅಹಮದ್ ಅವರು ಹೌಸಿಂಗ್, ಲಕ್ಷ್ಮಣ್ ಸವದಿ ಅವರಿಗೆ ಸಹಕಾರ ಇಲಾಖೆ, ರುದ್ರಪ್ಪ ಲಮಾಣಿ ಅವರಿಗೆ ಶುಗರ್ ಅಂಡ್ ಟೆಕ್ಸ್ಟೈಲ್ಸ್, ಮುನಿಯಪ್ಪ ಅವರಿಗೆ ಸೋಷಿಯಲ್ ವೆಲ್ಫೇರ್. ಹಠ ಹಿಡ್ಕೊಂಡು ಕೂತಿದ್ರು ಮುನಿಯಪ್ಪ ಅವರು, ಸಮಾಜ ಕಲ್ಯಾಣ ಇಲಾಖೆನೇ ಬೇಕು ನನಗೆ, ಆಹಾರ ಇಲಾಖೆಯಲ್ಲಿ ನಾವೆಲ್ಲ ಉದ್ಧಾರ ಮಾಡಿದ್ದಾಗಿದೆ, ಅಲ್ಲಿ ಉದ್ಧಾರ ಮಾಡಕ್ಕೆ ಇನ್ನೇನು ಉಳಿದಿಲ್ಲ, ಸಮಾಜ ಕಲ್ಯಾಣ ಇಲಾಖೆ ಕೊಟ್ಟರೆ ನಾನು ಭಾರಿ ಘನಂದಾರಿ ಕೆಲಸ ಮಾಡ್ತೀನಿ ಅಂತ ಅವರು ಅದನ್ನು ಇಟ್ಕೊಂಡಿದ್ದಾರೆ. ಇನ್ನು ಎಂದಿನಂತೆ ಶಿವರಾಜ್ ತಂಗಡಿಗೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಕೊಟ್ಟಿದ್ದಾರೆ. ಟಿ ರಘುಮೂರ್ತಿ ಪರಿಶಿಷ್ಟ ಪಂಗಡ ಕಲ್ಯಾಣ, ಅಜಯ್ ಸಿಂಗ್ ಸಣ್ಣ ನೀರಾವರಿ, ಸೈನ್ಸ್ ಅಂಡ್ ಟೆಕ್ನಾಲಜಿ ವಿಜ್ಞಾನ ಮತ್ತು ತಂತ್ರಜ್ಞಾನ, ಚಲುವರಾಯಸ್ವಾಮಿ ಅವರಿಗೆ ಜಲಸಂಪನ್ಮೂಲ ಇಲಾಖೆ ಸಿಕ್ಕಿದೆ. ಮೊದಲು ಅವರು ಕೃಷಿ ಸಚಿವರಾಗಿದ್ರು, ಈಗ ಜಲಸಂಪನ್ಮೂಲ ಇಲಾಖೆ ಸಚಿವರಾಗಿ ಕೆಲಸವನ್ನ ಮಾಡ್ತಾರೆ. ಮಧು ಬಂಗಾರಪ್ಪ ಎಂದಿನಂತೆ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಸಚಿವರಾಗಿ ಕೆಲಸವನ್ನ ಮುಂದುವರಿಸ್ತಾರೆ. ಶಿವಲಿಂಗೇಗೌಡ ಬಸವರಾಜ ರಾಯರೆಡ್ಡಿ ಅವರಿಗೆ ಉನ್ನತ ಶಿಕ್ಷಣ, ಹೈಯರ್ ಎಜುಕೇಶನ್. ಶಿವಲಿಂಗೇಗೌಡರು ಅಬಕಾರಿ ಇಲಾಖೆ, ಐ ಥಿಂಕ್ ಕರೆಕ್ಟಾಗಿ ಕೊಟ್ಟವ್ರೆ ಇದೊಂದು ಇಲಾಖೆನ ಅನ್ಕೊಳ್ತೀನಿ. ಇನ್ನು ಪುಟ್ಟರಂಗ್ ಶೆಟ್ಟಿ ಅವರಿಗೆ ಪಶುಸಂಗೋಪನೆ ಮತ್ತು ರೇಷ್ಮೆ ಇಲಾಖೆಯ ಜವಾಬ್ದಾರಿ ವಹಿಸಲಾಗಿದೆ. ವಿಜಯಾನಂದ ಕಾಶಪ್ಪನವರವರಿಗೆ ಸಣ್ಣ ಕೈಗಾರಿಕೆ, ಬಹಳ ದೊಡ್ಡ ವ್ಯಕ್ತಿಗೆ ಸಣ್ಣ ಕೈಗಾರಿಕೆ ಇಲಾಖೆ ಕೊಟ್ಟಿದ್ದಾರೆ. ಸಂತೋಷ್ ಲಾಡ್ ಎಂದಿನಂತೆ ಕಾರ್ಮಿಕ ಇಲಾಖೆ, ಕೆ.ಎಸ್. ಬಸವಂತಪ್ಪ ಅವರಿಗೆ ಮುಜರಾಯಿ, ಮೀನುಗಾರಿಕೆ ಮತ್ತು ಬಂದರು ಆ ಇಲಾಖೆಯನ್ನು ಕೊಟ್ಟಿದ್ದಾರೆ. ಎಸ್.ಎಸ್. ಮಲ್ಲಿಕಾರ್ಜುನ್ ಅವರಿಗೆ ಮೈನ್ಸ್ ಅಂಡ್ ಜಿಯಾಲಜಿ, ಹಾರ್ಟಿಕಲ್ಚರ್, ಗಣಿ ಮತ್ತು ಭೂವಿಜ್ಞಾನ, ತೋಟಗಾರಿಕೆ. ಈ ಹಿಂದೆ ಕೂಡ ಅವರು ಅದೇ ಇಲಾಖೆಗಳನ್ನು ನಿರ್ವಹಿಸ್ತಾ ಇದ್ರು, ಈಗಲೂ ಅದೇ ಇಲಾಖೆ ಸಿಕ್ಕಿದೆ. ರಿಜ್ವಾನ್ ಅರ್ಷದ್ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ. ನರೇಂದ್ರ ಸ್ವಾಮಿ ಕೃಷಿ ಸಚಿವರಾಗಿ ಮುಂದುವರಿತಾರೆ. ಇನ್ನು ಎಚ್.ಸಿ. ಬಾಲಕೃಷ್ಣ ಮುನ್ಸಿಪಲ್ ಅಡ್ಮಿನಿಸ್ಟ್ರೇಷನ್, ಪೌರಾಡಳಿತ. ಇನ್ನು ಬಿ ನಾಗೇಂದ್ರ ಪ್ಲಾನಿಂಗ್ ಅಂಡ್ ಸ್ಟ್ಯಾಟಿಸ್ಟಿಕ್ಸ್. ಮೇ ಬಿ ಅವರು ಯೋಜನೆ ಮತ್ತು ಸಾಂಖ್ಯಿಕ, ಪ್ಲಾನಿಂಗ್ ಅಂಡ್ ಸ್ಟ್ಯಾಟಿಸ್ಟಿಕ್ಸ್ ಅಲ್ಲಿ ನಾಗೇಂದ್ರ ಅವ್ರ ಲೆಕ್ಕಾಚಾರ ಕರೆಕ್ಟಾಗಿ ಇರ್ಬೋದೇನೋ, ಅದಕ್ಕೆ ಅವ್ರಿಗೆ ಆ ಇಲಾಖೆ ಸಿಕ್ಕಿದೆ. ಅತ್ತ ಅಧಿವೇಶನಕ್ಕೆ ಕ್ಷಣಗಣನೆ ಇದೆ, ಇತ್ತ ಖಾತೆ ಫೈನಲ್ ಹಗ್ಗ ಜಗ್ಗಾಟ ಮುಂದುವರಿತಾ ಇದೆ. ಕೊನೆ ಕ್ಷಣದವರೆಗೂ ಖಾತೆಗಳ ಬದಲಾವಣೆಯ ಪರ್ವ ನಡೀತಾನೇ ಇದೆ. ಇದರಲ್ಲೇ ಮುಳುಗೋಗ್ಬಿಟ್ಟಿದ್ದಾರೆ. ಕೈಯೊಳಗಡೆ ಕೆಂಡ ಕಟ್ಟಿಕೊಂಡೇ ಮಳೆಗಾಲ ಅಧಿವೇಶನಕ್ಕೆ ಸಿದ್ಧತೆ ಆಗ್ತಾ ಇದೆ. ಸಚಿವ ಸ್ಥಾನ ಹಂಚಿಕೆ ವೇಳೆ ಅಸಮಾಧಾನ ಸ್ಫೋಟಗೊಂಡಿತ್ತು, ಈಗಲೂ ಅಸಮಾಧಾನ ಹಾಗೇ ಇದೆ. ತೇಪೆ ಹಾಕಿ ಸಂಪುಟ ವಿಸ್ತರಿಸಿದ್ರು, ಖಾತೆ ಹಂಚಿಕೆ ಮಾಡೋದಕ್ಕೆ ಮೀನಾಮೇಷವನ್ನ ಎಣಿಸಲಾಗ್ತಾ ಇತ್ತು. ನೂತನ ಸಚಿವರ ಜೊತೆ ಸಿಎಂ ಸಭೆ ಆರಂಭಿಸಿದ್ರು, ಖಾತೆಯ ಖ್ಯಾತೆ ಮಾತ್ರ ಮುಗ್ದಿರಲಿಲ್ಲ. ಇಂಥ ವಿಚಾರದಲ್ಲಿ ಇಂಥ ಸಂದರ್ಭ ಬಂದಾಗ ಸಿದ್ದರಾಮಯ್ಯ ಅವರ ಆಬ್ಸೆನ್ಸು ಎಷ್ಟು ಇಂಪಾರ್ಟೆನ್ಸ್ ಅನ್ನೋದು ಅರ್ಥ ಆಗುತ್ತೆ. ನಾಳೆನೇ ಅಧಿವೇಶನ ಇದೆ, ಇನ್ನೂ ಫೈನಲ್ ಆಗಿಲ್ಲ ಸಚಿವರಿಗೆ ಖಾತೆಗಳು. ಸವಾಲುಗಳ ಸದನಕ್ಕೆ ಸಚಿವರು ಸಿದ್ಧರಾಗಿ ಬರೋದಕ್ಕೆ ಸಾಧ್ಯನಾ? ಯಾವ್ಯಾವ ಇಲಾಖೆಯಲ್ಲಿ ಏನೇನು ನಡೀತು ಅಂತ ಇವ್ರುಗಳು ಏನಾದರೂ ನೋಡೋದಕ್ಕೆ ಸಾಧ್ಯನಾ? ಆನ್ಸರ್ ಮಾಡೋದಕ್ಕೆ ಸಾಧ್ಯ ಇದೆಯಾ? ಕೊನೆ ಕ್ಷಣದವರೆಗೂ ಇನ್ನೂ ಇವರು ಖಾತೆ ಬದಲಾವಣೆ ಪರ್ವದಲ್ಲೇ ಇದ್ದಾರಲ್ಲ, ಇವರಿಗೆ ಸರಿಯಾಗಿ ಉತ್ತರ ಕೊಡೋದಕ್ಕೆ ಸಾಧ್ಯ ಇದೆಯಾ? ಇನ್ನು ಸದನದಲ್ಲಿ ಸಂಗ್ರಾಮ, ಏನೆಲ್ಲ ಇಂಪಾರ್ಟೆಂಟ್ ಹೈಲೈಟ್ಸ್ಗಳಿದ್ದಾವೆ, ಯಾವೆಲ್ಲ ಪ್ರಮುಖ ಅಂಶಗಳನ್ನು ಸದನದಲ್ಲಿ ಚರ್ಚೆ ಮಾಡಲಾಗುತ್ತೆ. ವಾಲ್ಮೀಕಿ ನಿಗಮದಲ್ಲಿ ಅಕ್ರಮ ಎಸಗಿರುವಂತಹ ಆರೋಪಿ ನಾಗೇಂದ್ರಗೆ ಮತ್ತೆ ಮಂತ್ರಿಗಿರಿ ಕೊಟ್ಟಿರೋದಕ್ಕೆ ಈಗ ಆಲ್ರೆಡಿ ವಿಪಕ್ಷ ಕಿಡಿಕಾರ್ತಾ ಇದೆ. ನಾಗೇಂದ್ರ ರಿಸೈನ್ ಮಾಡೋವರೆಗೂ ನಾವು ಸದನ ನಡೆಯಕ್ಕೆ ಬಿಡಲ್ಲ ಅಂತ ವಿಪಕ್ಷ ಹೇಳಿದೆ. ಇನ್ನು ಬಿಡದಿ ಟೌನ್ಶಿಪ್ ಯೋಜನೆಯನ್ನ ವಿರೋಧಿಸಿ ಅದರ ಜನ್ಮದಾತರು ಬಿಜೆಪಿ ಮತ್ತು ಜೆಡಿಎಸ್ ಅವರು ಪ್ರತಿಭಟಿಸ್ತಾರಂತೆ. ಕೆಪಿಎಸ್ಸಿ ನೇಮಕಾತಿ ಪರೀಕ್ಷೆಯಲ್ಲಿ ನಡೆದಿರೋ ಹಗರಣ ಹಂಗಾಮ ಫಿಕ್ಸು 100%, ಅದಾಗಲೇಬೇಕು. ಕಾವೇರಿ ನೀರು ಹರಿಸೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸದನದಲ್ಲಿ ಸಂಗ್ರಾಮ ಏರ್ಪಡುತ್ತೆ. ಮಳೆ ಕೊರತೆಗೆ ಬರಗಾಲ, ಕೇಂದ್ರದ ಅನುದಾನ, ಆಡಳಿತ, ವಿಪಕ್ಷಗಳ ನಡುವೆ ಫೈಟ್ ಇದ್ದೇ ಇರುತ್ತೆ. ಕಾನೂನು ಚೌಕಟ್ಟಿಗೆ ಆರ್ಎಸ್ಎಸ್ ತರಬೇಕು ಅಂತ ಪ್ರಿಯಾಂಕ್ ಖರ್ಗೆ ಹೋರಾಟ ನಡೆಸ್ತಾನೆ ಇದ್ದಾರೆ. ಅದರ ವಿರುದ್ಧ ಬಿಜೆಪಿ ಸಮರ ಸಾರೋದಕ್ಕೆ ಮುಂದಾಗಿದೆ. ಸೂಕ್ತ ಅನುದಾನ ಸಿಗದೆ ಕಾಂಗ್ರೆಸ್ ಪಕ್ಷದ ಶಾಸಕರೇ ಬಂಡಾಯ ಏಳುವ ಸಾಧ್ಯತೆ ಇದೆ. ಈಗ ಆಲ್ರೆಡಿ ಅವರು ಬಂಡಾಯವನ್ನ ಎದ್ದಿದ್ರು ಆರಂಭದ ದಿನಗಳಿಂದಲೂ ಕೂಡ.
ಗ್ಯಾರಂಟಿಗಳ ಜಾರಿ ವಿಚಾರ ಅದಂತೂ ಇದೆಲ್ಲದರ ನಡುವೆ ಅದು ಮರ್ತೇ ಹೋಗ್ಬಿಟ್ಟಿದೆ, ಮುಳುಗೇ ಹೋಗ್ಬಿಟ್ಟಿದೆ. ಗ್ಯಾರಂಟಿಗಳ ಜಾರಿ ವಿಚಾರ ಇದೆಯಲ್ಲ, ಅದನ್ನು ಏನೇನು ಗತಿ ಕಾಣಿಸಿದಾರೋ ಏನು ಕಥೆನೋ. GBA ಅಧಿಕಾರಿಗಳ ಲಂಚಾವತಾರ. ಕೇವಲ GBA ಅಧಿಕಾರಿಗಳ ಮಾತ್ರ ಅಲ್ಲ, ಯಾವ್ಯಾವ ಇಲಾಖೆಗಳಿದಾವೋ, ಯಾವ್ಯಾವ ನಿಗಮ ಮಂಡಳಿಗಳಿದಾವೋ ಎಲ್ಲದರಲ್ಲೂ ಭ್ರಷ್ಟಾಚಾರ ಅನ್ನೋದು ತಾಂಡವ ಆಡ್ತಾ ಇದೆ. ಭ್ರಷ್ಟಾಚಾರಕ್ಕೆ DK ಶಿವಕುಮಾರ್ ಅವರು ನಿಂತ್ಕೊಂಡು ಭಾಷಣ ಮಾಡಿದಾಗ ಕೇಳಕ್ಕೆ ಚೆನ್ನಾಗಿತ್ತು, ಚಪ್ಪಾಳೆ ಹೊಡಿಯೋಕ್ಕೆ ಚೆನ್ನಾಗಿರುತ್ತೆ. ಆದರೆ ವಾಸ್ತವ ಇದೆಯಲ್ಲ, ದಟ್ ಇಸ್ ಸೋ ಡಿಫಿಕಲ್ಟ್ ಡೈಜೆಸ್ಟ್ ಮಾಡ್ಕೊಳ್ಳೋಕ್ಕೆ ಯಾರಿಗೇ ಆದರೂ. ಕರಪ್ಷನ್, ಅಟ್ ಮೋಸ್ಟ್ ಲೆವೆಲ್ ಕರಪ್ಷನ್. ಇದ್ರ ಬಗ್ಗೆ ಚರ್ಚೆ ಮಾಡೋಣ. ಚರ್ಚೆಯಲ್ಲಿ ನಮ್ಮ ಜೊತೆಗೆ ಜಾಯ್ನ್ ಆಗ್ತಾ ಇದ್ದಾರೆ BJP ವಕ್ತಾರರು ಯದುಕುಮಾರ್ ಗೌಡರು. ಯದುಕುಮಾರ್ ಅವರೇ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಕಾಂಗ್ರೆಸ್ ವಕ್ತಾರರು ನಿಜಾಮ್ ಫೌಜ್ದಾರ್ ಅವರಿದ್ದಾರೆ. ನಿಜಾಮ್ಜಿ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ನಾನು ಮೊದಲನೇದಾಗಿ ನಿಜಾಮ್ ಅವರಿಗೆ ಪ್ರಶ್ನೆಯನ್ನು ಇಡ್ತಾ ಹೋಗ್ತೀನಿ. ಒಂದು ಕ್ಯಾಬಿನೆಟ್ ಎಕ್ಸ್ಪ್ಯಾನ್ಷನ್ ಮಾಡೋದಕ್ಕೆ ನೀವು ಎಷ್ಟು ಟೈಮ್ ತಗೊಂಡ್ರಿ, ಅದಕ್ಕೆ ಏನೇನು ರೀಸನ್ ಕೊಟ್ರಿ, ಅದನ್ನು ಯಾವ್ಯಾವ ಥರ ಮಾಡಿದ್ರಿ, DK ಶಿವಕುಮಾರ್ ಅವ್ರನ್ನ ನಿಮ್ಮ ಹೈಕಮಾಂಡ್ ಎಸ್ಸಲ್ಲಿ ಕರೆಸ್ಕೊಳ್ತು, ಒಂದು ರಾಜ್ಯದ ಮುಖ್ಯಮಂತ್ರಿಯನ್ನ ಹೈಕಮಾಂಡ್ ಯಾವ ರೀತಿ ನಡೆಸ್ಕೊಳ್ತು, ಮೋಸ್ಟ್ ಇಂಪಾರ್ಟೆಂಟ್ಲಿ ಅಷ್ಟೆಲ್ಲ ದೆಹಲಿಗೆ ಕರ್ಸ್ಕೊಂಡು ಅನ್ನೋದು ಕರ್ನಾಟಕ ಮರೆಯಲ್ಲ, ಕರ್ನಾಟಕ ನೋಡಿದೆ. ಅದರ ಜೊತೆಗೆ ಖಾತೆ ಹಂಚಿಕೆಯಲ್ಲೂ ಇವತ್ತವರೆಗೂ ನೀವು ಮಹಿಳಾ ಮಂತ್ರಿನ ಮಾಡಿಲ್ಲ. ಇನ್ನು ಎಷ್ಟು ತಿಂಗಳು ತಗೊಳ್ತಿರೋ, ಇನ್ನೇನು ಎಲೆಕ್ಷನ್ ಇಯರಲ್ಲಿ ಇದ್ದೀರಾ, ಯಾವಾಗ ಮುಗಿಸ್ತೀರಾ ಗೊತ್ತಿಲ್ಲ. ಖಾತೆ ಹಂಚಿಕೆ ವಿಚಾರದಲ್ಲೂ ಏನು ಪ್ರಾಬ್ಲಮ್ ನಿಮ್ಮದು? ಯಾಕೆ ಲಾಸ್ಟ್ ಮೂಮೆಂಟಲ್ಲೂ ಫೈನಲ್ ಹಂತದಲ್ಲೂ ಅವ್ರಿಗೆ ಈ ಖಾತೆ, ಇವ್ರಿಗೆ ಆ ಖಾತೆ, ಬೇರೆ ಕೆಲವ್ರಿಗೆಲ್ಲ ಬದಲೇ ಆಗಿಲ್ಲ ಖಾತೆ. ಮುನಿಯಪ್ಪಂಗೂ ರಾಮಲಿಂಗಾರೆಡ್ಡಿಗೂ ಯಾಕೆ ಖಾತೆ ಬದಲಾವಣೆ ಮಾಡಿದ್ರು? ನೋಡಿ, ಆಡಳಿತ ಇಸ್ ಅ ವೆರಿ ಸೀರಿಯಸ್ ಸಬ್ಜೆಕ್ಟ್. ಇಸ್ ಇಟ್? ಅಬ್ಸಲ್ಯೂಟ್ಲಿ ಬಹಳ ಗಂಭೀರವಾಗಿ ಇದು ವಿಷಯ ಇದು. ಸೊ ವೆನ್ ಕಾಂಗ್ರೆಸ್ ವಿಚಾರದಲ್ಲಿ ಏನಿದೆ ಅಂದರೆ, ನಾವೇನಾದರೂ ಮಾಡಿದ್ರೆ 100% ಕರೆಕ್ಟಾಗಿ ನೀತಿಯಿಂದ ನಿಯತ್ತಿಂದ ನಾವು ಮಾಡಬೇಕು ಅಂತ ನಮ್ಮ ಉದ್ದೇಶ. ಆ ಉದ್ದೇಶದಿಂದ ಹೈಕಮಾಂಡ್ ಹ್ಯಾಸ್ ಟೇಕ್ ಅಟ್ಮೋಸ್ಟ್ ಕೇರ್. ಅದಕ್ಕೋಸ್ಕರ ಭಾಳ ಚರ್ಚೆಗಳು ನಡೆಸಿದ್ದೀವಿ. ಹೈಕಮಾಂಡ್ ಹ್ಯಾಸ್ ಡಿಸ್ಕಸ್ಡ್ ವಿತ್ CM ಮತ್ತು CM ಹೇಗೆ ಮಾಡಬೇಕು, ಏನು ಮಾಡಬೇಕು, ಕರ್ನಾಟಕ ಜನತೆಗೆ ಹೇಗೆ ನಾವು ನ್ಯಾಯ ಕೊಡಬೇಕು ಅಂತ ಒಂದು ವಿಸ್ತಾರವಾಗಿ ಒಂದು ಚರ್ಚೆ ನಡೆಸಿದ್ದೀವಿ. ಅದರಿಂದ ಸ್ವಲ್ಪ ಡಿಲೇ ಆಗಿದೆ. ಆ ಡಿಲೇ ಐ ಥಿಂಕ್ ಅಡ್ಮಿನಿಸ್ಟ್ರೇಷನ್ ಪರವಾಗಿ CM ಅವರು 2 ತಿಂಗಳು ಅವರು ವೆನ್ ಹಿ ಟುಕ್ ದಿ ಓತ್ ಆವಾಗಲೇ ಅವ್ರು ಹೇಳಿದ್ರು, ನೀವು ಯಾವ ಮಿನಿಸ್ಟರ್ಗೂ ವೇಟ್ ಮಾಡಬೇಡಿ, ನೀವು ನಿಮ್ಮ ಕೆಲಸ ನಡೆಸ್ತಾ ಇರಿ, ಆನ್ ಅ ಡೇ ಟು ಡೇ ಬೇಸಿಸ್ ನನಗೆ ರಿಪೋರ್ಟ್ ಮಾಡಿ ಅಂತ ಹೇಳಿದರು. ಅದೇ ಪ್ರಕಾರ ಆಲ್ IAS ಆಫೀಸರ್ಸ್, ಅಧಿಕಾರಿಗಳು ಎಲ್ಲರೂ ಇವರಿಗೆ ಆನ್ ಅ ಡೈಲಿ ಬೇಸಿಸ್ ಅಪ್ಡೇಟ್ ಕೊಡ್ತಾ ಇದ್ರು. ಅದೇ ಪ್ರಕಾರ ಈಗ ಹೊಸ ಕ್ಯಾಬಿನೆಟ್ ಎಕ್ಸ್ಪ್ಯಾನ್ಷನ್ ಆಗಿ ಈಗ ಇವತ್ತು ಎಲ್ಲರಿಗೂ ಖಾತೆ ಕೊಟ್ಟಿದ್ದಾರೆ. ಅದ ಪ್ರಕಾರ ನಾಳೆಯಿಂದ ಕರೆಕ್ಟಾಗಿ ಆನ್ ಅ ಡೇ ಟು ಡೇ ಬೇಸಿಸ್, ಡೇ ಟು ಡೇ ರಿಪೋರ್ಟಿಂಗ್ ಪರವಾಗಿ ಕೆಲಸ ನಡೀತದೆ. BJP ಅವರು ಏನು ಹೇಳ್ಬೋದು, ಬೇರೆ ಬೇರೆ ಜನ ಏನಾದರೂ ಹೇಳ್ಬೋದು, ಆದರೆ ಕಾಂಗ್ರೆಸ್ ಪಾರ್ಟಿ ಆ ಸೀರಿಯಸ್ನೆಸ್ ಇದೆಯಲ್ಲ ಈ ಸಂದರ್ಭದಲ್ಲಿ ತೋರಿಸಿದೆ. ಇದನ್ನೇ ನಿಮ್ಮ ಕಾಂಗ್ರೆಸ್ ಪಾರ್ಟಿ ಸೀರಿಯಸ್ ಅಂತ ಅನ್ಕೊಂಡಿದ್ರೆ ಐ ಡು ನಾಟ್ ನೋ, ಐ ಫೀಲ್ ಸೋ ಸ್ಯಾಡ್ ಫಾರ್ ಯು ಪೀಪಲ್. ಆಲ್ರೈಟ್, ಯದುಕುಮಾರ್ ಗೌಡ್ರೆ, ನಿಮ್ಮ ಮೊದಲ ರಿಯಾಕ್ಷನ್ ಆನ್ ದಿಸ್? ಅವರೇ ಹೇಳ್ದಂಗೆ ಕಾಂಗ್ರೆಸ್ ವಕ್ತಾರರು ಸೀರಿಯಸ್ನೆಸ್ ನೋಡ್ತಾ ಇದ್ದೀವಿ ಮೇಡಮ್. ಈಗ ಮುಖ್ಯಮಂತ್ರಿಗಳ ಆಯ್ಕೆಯಾಗಿ ಎರಡನೇ ಅವಧಿಯಲ್ಲಿ ಮುಖ್ಯಮಂತ್ರಿ ಆಯ್ಕೆ 60 ದಿನ ಆಯಿತು. ಖಾತೆ ಹಂಚಿಕೆ 13 ಜನ ಇದು ಮಾಡಿದ್ರು. ಖಾತೆ ಹಂಚಿಕೆಗೆ 60 ದಿನದಲ್ಲಿ 30 ದಿನ ಹೈಕಮಾಂಡ್ನ ಬಾಗಿಲು ಕಾದಿದ್ದೇ ಆಯಿತು. ಯಾರು ಮತ್ತೆ ಅವ್ರ ಖಾತೆ ಪುನರ್ರಚನೆ ಮಾಡಿದ್ರು, ಇವಾಗಲೇ 13 ದಿನ 14 ದಿನ ಆಯಿತು. ಅವ್ರ ಖಾತೆ ಹಂಚೋದು ಇವಾಗ ಲಾಸ್ಟ್ ಮಿನಿಟ್ಸ್ನಲ್ಲದು ಸದನ ನಾಳೆ ಶುರುವಾಗುತ್ತೆ ಅನ್ಬೇಕಾದಾಗ ಅವರ ಸೀರಿಯಸ್ನೆಸ್ ಏನು ಅಂತ ಗೊತ್ತಾಗುತ್ತೆ. ಯಾಕೆಂದರೆ ಎಷ್ಟು ಸೀರಿಯಸ್ನೆಸ್ ತೊಗೊಂಡ್ರು ಅಂದರೆ, ವಾಲ್ಮೀಕಿ ಹಗರಣದಲ್ಲಿ CBI ಜೊತೆ ಚಾರ್ಜ್ ಶೀಟ್ ಆಗಿ ಕಳೆದ ಬಾರಿಯ ಮುಖ್ಯಮಂತ್ರಿ CM ಸಿದ್ದರಾಮಯ್ಯನವರು 85 ಕೋಟಿನೇ ಭ್ರಷ್ಟಾಚಾರ ಆಗಿರೋವಂಥ ಮಂತ್ರಿನ ತಗೊಳ್ಳೋಕ್ಕೆ ತುಂಬ ಸೀರಿಯಸ್ನೆಸ್ ಇತ್ತು. ರೈಟ್, ಯಾರು ಕಾಶಪ್ಪನವರು ಪತ್ರಕರ್ತರಿಗೆ ಬೆದರಿಸಿ ಯಾವ ಮಾತುಗಳನ್ನಾಡಿದ್ರು, ಅಸಂಸೆ ಪದಗಳನ್ನಾಡಿದ್ರು, ಮತ್ತು ಬೇರೆ ಬೇರೆ ಕೇಸ್ಗಳಲ್ಲಿ ಗೂಂಡಾಗಿರಿ ಕೇಸ್ಗಳೆಲ್ಲ ಹಾಕಿರೋಂಥವ್ರಿಗೆ ಹೌದು ಸೀರಿಯಸ್ನೆಸ್ ಬೇಕೇ ಬೇಕಾಗುತ್ತೆ. ಜಮೀರ್ ಅವ್ರನ್ನ ಪಾಪ IMA ಹಗರಣ, ಅವರ ಪಕ್ಷದ ಏನಂತಾರೆ ಪಕ್ಷ ವಿರೋಧಿ ಚಟುವಟಿಕೆ, ಬೇರೆ ಬೇರೆ ವಸತಿ ಹಗರಣಗಳು, ಎಸ್ ಅವ್ರನ್ನ ಕಳಿಸೋದಕ್ಕೂ ಸೀರಿಯಸ್ನೆಸ್ ಇತ್ತು. ಇದೆಲ್ಲ ಸೀರಿಯಸ್ನೆಸ್ ನೋಡ್ತಾ ಇರಬೇಕಾಗುತ್ತೆ ಮೇಡಮ್. ಶಿಕ್ಷಣ ಇಲಾಖೆಯಲ್ಲಿ ಯಾವ್ಯಾವ ಅವಂತರ ಮಾಡಿ ಕರ್ನಾಟಕದಲ್ಲಿ ಲಾಸ್ಟ್ 3 ವರ್ಷದಿಂದ ಮಧು ಬಂಗಾರಪ್ಪ ಅವ್ರನ್ನ ತಗೊಂಡ್ರು ವೆರಿ ಸೀರಿಯಸ್ನೆಸ್. ಯಾವುದೋ ಖಾತೆ, ಮತ್ತು ಕೃಷಿಗೆ 3 ವರ್ಷದಿಂದ ಕೃಷಿ ಸಚಿವ ಇಡೀ ರಾಜ್ಯದಲ್ಲಿ ಯಾವ ಜಿಲ್ಲೆಗೂ ಸಂಚಾರ ಮಾಡಿದ್ರೆ ಬರೀ ಮಂಡ್ಯ ಬೆಂಗಳೂರಿನಲ್ಲೇ ಇನ್ನೊಬ್ಬ ಕೇಂದ್ರ ಸಚಿವರನ್ನ ಮುಖ್ಯಮಂತ್ರಿಗಳನ್ನ ಬೈಕೊಂಡು ಕುತ್ಕೊಳ್ಳುವಂಥ ಒಬ್ಬ ಕೃಷಿ ಸಚಿವರು ಮತ್ತೆ ಮುಂದುವರೆದಿದ್ದಾರೆ. ಇದೆಲ್ಲ ದೊಡ್ಡ ಲಿಸ್ಟ್ ಮೇಡಮ್. ಅದರಲ್ಲಿ
ಆದ್ರೆ ಈ ಒಂದು ಇದಕ್ಕೆ ಅಂದ್ರೆ ದೊಡ್ಡ ಒಂದು ಬೆಟ್ಟ ನಗದಿ ಈ ಒಂದು ಇದರಲ್ಲಿ ಯಾವೊಂದು ಇದನ್ನ ಗನಂದಾರಿ ಕೆಲ್ಸಕ್ಕಂತ ಇದೊಂದು ಇಷ್ಟು 1.5 ತಿಂಗಳು 2 ತಿಂಗಳು ತಗೊಂಡ್ರು ಮೇಡಮ್. ಯಾರು ಬಂಡೆ ಅಂತಾರೋ ಎವ್ರಿಥಿಂಗ್ ಟ್ರಬಲ್ ಶೂಟರ್ಗೆ ಟ್ರಬಲ್ ಮಾಡೋ 2 ತಿಂಗಳಿಂದ ಟ್ರಬಲ್. ಒಂದು ಹೇಳ್ತಾರಲ್ಲ ಮುಖ್ಯಮಂತ್ರಿಗಳಿಗೆ ಮಂತ್ರಿಮಂಡಲ ರಚಿಸೋದಕ್ಕೆ ಪರಮಾಧಿಕಾರ. ಯಾವ್ದು ಪರಮಾಧಿಕಾರ ಮೇಡಮ್? ಎಲ್ಲ ಬಂದಿದ್ದು ಅಲ್ಲಿಂದನೇ. ಆಮೇಲೆ ಯಾರು ಎಲ್ಲ ಪಕ್ಷಕ್ಕೂ ಆಯ್ತು ಎಸ್ ಆದ್ರೆ ಇರಿ ಸರ್, ಆಮೇಲೆ ಮಾಡಿ ಸರ್, ನಿಮ್ ಟೈಮ್ ಇದೆ, ತುಂಬಾ ಇದೆ, ಟೈಮ್ ಇದೆ ಸರ್. ವಿಧಾನಸಭಾ ಅಧ್ಯಕ್ಷರು ಯಾರಾಗ್ಬೇಕು, ಸಭಾಪತಿ ಯಾರಾಗ್ಬೇಕು, ಅದನ್ನು ಬಂದಿದಂತದ್ದು. ಅದನ್ನು ಮೇಡಮ್ ಅದು ಸಂವಿಧಾನಿಕ ಹುದ್ದೆ. ಯಾವ ಪಕ್ಷದ ಚೀಫ್ ಸೆಕ್ರೆಟರಿಗಳಿಗಾಗ್ಲಿ ಯಾವ ಪಕ್ಷದ ಯಾರಿಗಾಗ್ಲೂ ರೈಟ್ಸ್ ಇಲ್ಲ. ನೀವ್ ಹೇಳಿದ್ರ ಸೀರಿಯಸ್ನೆಸ್ ಅಂತ ಹೇಳಿದ್ರಲ್ಲ, ಅದಲ್ಲಿ ಇದೆಲ್ಲ ಸೀರಿಯಸ್ನೆಸ್ ಕಾಣಿಸುತ್ತೆ. ಸೀರಿಯಸ್ನೆಸ್ ಕಾಣಿಸ್ತಾ ಇರುವಂತದ್ದು. ಯಾರು ಪಕ್ಷಾತೀತವಾಗಿ ವಿಧಾನಸಭಾ ಅಧಿವೇಶನವನ್ನು ನಡೆಸಬೇಕು, ಅವ್ರನ್ನ ಬಲವಂತ ಪಾಪ ಹೊರಟಿನ ಮಾತಾಡ್ತೀನಿ. ಇದು ಸೀರಿಯಸ್ನೆಸ್ ಕಾಂಗ್ರೆಸ್ ಸರ್ಕಾರದ್ದು. ಉತ್ತರ ಕೊಡಬೇಕಾಗಿತ್ತು. ಯು ಹ್ಯಾವ್ ಲಾಟ್ ಆಫ್ ಟೈಮ್. ಐ ಜಸ್ಟ್ ಸ್ಟಾರ್ಟೆಡ್ ದ ಡಿಬೇಟ್. ನಮ್ಮ ಜೊತೆಗೆ ಹಿರಿಯ ಪತ್ರಕರ್ತರು ಮತ್ತು ಮಾರ್ಗದರ್ಶಕರು ಸಮೀವುಲ್ಲಾ ಸರ್ ಜಾಯ್ನ್ ಆಗಿದ್ದಾರೆ. ಸಮೀವುಲ್ಲಾ ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಹೆಂಗಿದೆ ಸರ್ ಯುಎಸ್ಎ? ನಮಸ್ಕಾರ. ಯುಎಸ್ಎ ಹೇಗಿದೆ ಸರ್? ಏನಿಲ್ಲ, ಮಾಮೂಲಿ ಇದೆ ಸರ್. ಭಾರತ ಯಾವಾಗ್ಲೂ ಚಂದ ಸರ್. ಸರ್ ಮೊದಲ ರಿಯಾಕ್ಷನ್ ತಗೊಳ್ತೀನಿ ನಿಮ್ ಹತ್ರ. ಸರ್ ನೀವು ನಾವ್ ಇದ್ರ ಬಗ್ಗೆ ಸಾಕಷ್ಟು ಬೇರೆ ಬೇರೆ ಆಯಾಮಗಳಲ್ಲಿ ಡಿಬೇಟ್ ಮಾಡಿದೀವಿ ಸರ್. ಒಂದು, ಈ ಸಚಿವ ಸಂಪುಟ ವಿಸ್ತರಣೆ ಸಂದರ್ಭದಲ್ಲೂ ಬೇಕಾದಷ್ಟು ಅಭಾಸ ಮಾಡ್ಕೊಂಡ್ಬಿಟ್ರು. ಅಂದ್ರೆ ಇಷ್ಟು ಸುದೀರ್ಘ ರಾಜಕೀಯ ಅನುಭವ ಇರುವಂತ ಒಂದು ಪಕ್ಷ, ಘಟಾನುಘಟಿಗಳಿರುವಂತ ಪಕ್ಷ, ಕ್ಯಾಬಿನೆಟ್ ಎಕ್ಸ್ಪಾನ್ಷನ್ ಸಂದರ್ಭದಲ್ಲೂ ಅಭಾಸ ಮಾಡ್ಕೊಂಡ್ರು. ಕ್ಯಾಬಿನೆಟ್ ಎಕ್ಸ್ಪಾನ್ಷನ್ ಆಗಿ ಇಷ್ಟು ದಿನ ಆದ್ರೂ ಒಬ್ಬ ಮಹಿಳಾ ಮಂತ್ರಿಯನ್ನ ಆಯ್ಕೆ ಮಾಡಕ್ ಆಗ್ತಾ ಇಲ್ಲ ಇವ್ರ ಕೈಯಲ್ಲಿ. 5 ಜನದಲ್ಲಿ ಒಬ್ರು ಫೈನಲೈಸ್ ಮಾಡಕ್ ಆಗ್ತಾ ಇಲ್ಲ ಇವ್ರ ಕೈಯಲ್ಲಿ. ಅದೊಂದು ಅಭಾಸ. ಇನ್ನೊಂದು, ಇವತ್ತು ಖಾತೆ ಹಂಚಿಕೆ ಮಾಡಿದ್ದಾರೆ ಸರ್. ಇದ್ರಲ್ಲೂ ಲಾಸ್ಟ್ ಮೂಮೆಂಟ್ ಅಲ್ಲೂ ಅದ್ಲು ಬದ್ಲು ಮಾಡಿದ್ರು ಖಾತೆ ಹಂಚಿಕೆನಲ್ಲೂ. ಇದ್ರಲ್ಲೂ ಅಭಾಸ. ಏನಾದ್ರು ವಾಟ್ಸ್ ರಾಂಗ್ ವಿತ್ ಕಾಂಗ್ರೆಸ್ ಅಂತ ಅನ್ಸ್ತಾ ಇದೆ ಸರ್ ನಿಮ್ಗೆ? ಒಂದು ತಕ್ಷಣಕ್ಕೆ ಖಾತೆ ಹಂಚಿಕೆ ವಿಚಾರದಲ್ಲಿ ಹೇಳ್ಬೇಕಾದ್ರೆ ರಾಮಲಿಂಗಾರೆಡ್ಡಿ ಅವರಿಗೆ ಅರಣ್ಯ ಪರಿಸರ ಈ ತರದನ್ನ ಕೊಟ್ಟಿದ್ದಾರೆ. ಹಾಗೇನೆ ಮುನಿಯಪ್ಪ ಅವರಿಗೆ ಆಹಾರನ ಅವರಿಗೆ ಬದಲು ಮಾಡಿ ಅವರು ಹಠ ಹಿಡಿದು ಅವರು ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಜನಸೇವೆಗೆ ಅವಕಾಶ ಇರ್ಲಿಲ್ವಲ್ಲ ಸರ್? ಇರ್ಲಿಲ್ಲ ಅಂತ ಹೇಳಿ ಆ ಸ್ಟೇಟ್ಮೆಂಟ್ ಅನ್ನ ಮಾಡಿ ಒಳ್ಳೆ ಪೋರ್ಟ್ಫೋಲಿಯೋ ಬೇಕು ಅನ್ನೋ ಮಾತನ್ನು ಹೇಳಿ ಕೊನೆಗೂ ಅವರಿಗೆ ಬೇಕಾದಂತಹ ಒಳ್ಳೆಯ ಪೋರ್ಟ್ಫೋಲಿಯೋ ಸಮಾಜ ಕಲ್ಯಾಣ ಪಡ್ಕೊಳ್ಳೋದ್ರಲ್ಲಿ ಅವರು ಯಶಸ್ಸನ್ನ ಪಡ್ಕೊಂಡಿದ್ದಾರೆ. ಆದ್ರೆ ಕೃಷ್ಣ ಬೈರೇಗೌಡರಿಗೆ ಅಡಿಷನಲ್ ಆಗಿ ಯಾವುದೇ ಖಾತೆಯನ್ನ ಕೊಟ್ಟಿಲ್ಲ. ಹೀಗಾಗಿ ಈ ಖಾತೆ ಹಂಚಿಕೆಗೆ ಫಸ್ಟ್ ರಿಯಾಕ್ಷನ್ಸು, ಸಚಿವರ ರೆಸ್ಪಾನ್ಸು ಏನು ಅಂತ ನಮಗೆ ಗೊತ್ತಾಗಿಲ್ಲ. ನೀರಾವರಿ ಇಲಾಖೆಯನ್ನ ಚಲುವರಾಯಸ್ವಾಮಿ ಕೊಟ್ಟಿದ್ದಾರೆ, ಕೃಷಿನ ನರೇಂದ್ರ ಸ್ವಾಮಿ ಕೊಟ್ಟಿದ್ದಾರೆ. ಈ ತರದ ಕೆಲವು ಬದಲಾವಣೆಗಳು ಬಸವಂತಪ್ಪ ಅವರಿಗೆ ಏನ್ ಗೊತ್ತಾ, ವಿಜಯಾನಂದ ಕಾಶಪ್ಪನವರವರಿಗೆ ಸಣ್ಣ ಕೈಗಾರಿಕೆಗಳು ಕೊಟ್ಟಿದ್ದಾರೆ ಸರ್. ವಿಜಯಾನಂದ ಕಾಶ್ಯಪ್ನವರಿಗೆ ಸಣ್ಣ ಕೈಗಾರಿಕೆ, ಬಸವಂತಪ್ಪಂಗೆ ಮೀನುಗಾರಿಕೆ ಮತ್ತು ಮುಜರಾಯಿ, ನಾಗೇಂದ್ರಗೆ ಯೋಜನೆ ಮತ್ತು ಸಾಂಸ್ಥಿಕ ಜೆರಾಕ್ಸ್ ಕಾಪಿ ಮಾಡೋದು ಕುತ್ಕೊಂಡು ಯೋಜನೆ ಮತ್ತು ಸಾಂಸ್ಥಿಕ, ಈ ತರದ ಕೆಲವು ಪೋರ್ಟ್ಫೋಲಿಯೋಸ್ ನ ಕೊಟ್ಟಿದ್ದಾರೆ. ಇನ್ನೇನ್ ನಾಳೆ ಅಧಿವೇಶನ ಇದೆ ಅನ್ಬೇಕಾದ್ರೆ ಇವತ್ತು ಖಾತೆಗಳ ಹಂಚಿಕೆ ಆಗಿರೋದು ಆಶ್ಚರ್ಯ ಅದು. ಬಟ್ ಇಲ್ಲಿ 2 ವಿಚಾರ ದಾಖಲು ಮಾಡೋದಕ್ಕೆ ಬಯಸ್ತೀನಿ. ರಾಷ್ಟ್ರ ಮಟ್ಟದಲ್ಲಿ ಬಿಜೆಪಿ ವಿರುದ್ಧ ತುಂಬಾ ಸ್ಟ್ರಾಂಗ್ ಆಗಿ ಫೈಟ್ ಮಾಡ್ತಿರುವಂತಹ ಕಾಂಗ್ರೆಸ್ ಬಿಜೆಪಿ ಹೇಗೆ ಪ್ರಜಾಸತ್ತಾತ್ಮಕ ಮೌಲ್ಯಗಳನ್ನೆಲ್ಲ ಗಾಳಿಗೆ ತೋರ್ತಿದೆ ಅಂತ ಆರೋಪ ಮಾಡೋ ಕಾಂಗ್ರೆಸ್ ಕರ್ನಾಟಕದಲ್ಲಿ ಅವರ ಆಳ್ವಿಕೆ ಇರುವಂತಹ ಜಾಗದಲ್ಲಿ 2 ಕೆಟ್ಟ ಸಂಸ್ಕೃತಿಯನ್ನ, ಹೊಸ ಸಂಪ್ರದಾಯಗಳನ್ನ ಹಾಕೊಟ್ಟಿದೆ, ಕೆಟ್ಟ ರಾಜಕೀಯ ಸಂಪ್ರದಾಯಗಳನ್ನ ಹಾಕೊಟ್ಟಿದೆ. ಒಂದು, ಆಡಳಿತದಲ್ಲಿ ಒಬ್ಬ ಮುಖ್ಯಮಂತ್ರಿಯ ಪ್ರಿರೋಗಟಿವ್ಸ್ ಅನ್ನ ಲೆಕ್ಕಕ್ಕೆ ತೆಗೆದುಕೊಳ್ಳದೆ ಒಂದು ರಾಜ್ಯಕ್ಕೆ ಮತ್ತು ಒಂದು ಹುದ್ದೆಗೆ ಅಪಚಾರ ಮಾಡಿ ಪ್ರತಿಯೊಂದನ್ನೂ ಕೂಡ ಅಲ್ಲಿ ಜುಟ್ಟಿಡಿದು ಅಲ್ಲಿ ಮಂತ್ರಿಗಳನ್ನ ಅವ್ರು ಅನೌನ್ಸ್ ಮಾಡ್ತಾರೆ. ಅದು ಪ್ರಿರೋಗಟಿವ್ ಆಫ್ ದಿ ಚೀಫ್ ಮಿನಿಸ್ಟರ್. ಮಂತ್ರಿಗಳು ಈಗ ಅಡ್ಜಸ್ಟ್ಮೆಂಟ್ ಒಂದು ಪೊಲಿಟಿಕಲ್ ಸಿಸ್ಟಮ್ ಅಲ್ಲಿ ಓಕೆ, ಅನೌನ್ಸ್ ಮಾಡೋದಿದೆಯಲ್ಲ ಅಫಿಷಿಯಲ್ ಆಗಿ ಜನರಲ್ ಸೆಕ್ರೆಟರಿ ಸೈನ್ ಮಾಡಿ, ಅದು ಕೆಟ್ಟ ಪರಂಪರೆ, ಅದು ಹೊಸ ಪರಂಪರೆ, ಹೊಸದ ಕೆಟ್ಟ ಮೈಲಿಗಲ್ಲು. ಅಂಥದ್ದೊಂದು ಕೆಟ್ಟ ಸಂಪ್ರದಾಯಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಮಾಡಿದೆ. ಒಂದು, ಒಬ್ಬ ಮುಖ್ಯಮಂತ್ರಿನ ಎಷ್ಟು ಹ್ಯೂಮಿಲಿಯೇಟ್ ಮಾಡ್ಬೇಕೋ ಅದು ಖಾತೆಯ ಹಂಚಿಕೆಯಲ್ಲಿ ಒಬ್ಬ ಮುಖ್ಯಮಂತ್ರಿನ ಎಷ್ಟು ಕೆಟ್ಟದಾಗಿ ನಡೆಸ್ಕೋಬೇಕೋ ಅಷ್ಟು ಕೆಟ್ಟದಾಗಿ ನಡೆಸ್ಕೊಂಡಿದೆ. ಇನ್ನೊಂದು, ಇದು ಆಡಳಿತಾತ್ಮಕ ಇತಿಹಾಸದಲ್ಲಿ ಒಂದು ಕೆಟ್ಟ ದಾಖಲೆ. ಸಂಸದೀಯ ಇತಿಹಾಸದಲ್ಲಿ ಮತ್ತೊಂದು ಕೆಟ್ಟ ದಾಖಲೆ ಏನು ಅಂದ್ರೆ ಸ್ಪೀಕರ್ ಮತ್ತು ಸಭಾಪತಿ ಸ್ಥಾನನ ಅನೌನ್ಸ್ ಮಾಡಿ, ಅದು ದಿ ಪ್ರಿರೋಗೇಟಿವ್ ಆಫ್ ದಿ ಹೌಸ್, ಅದು ಪ್ರಿವಿಲೇಜ್ ಆಫ್ ದಿ ಹೌಸ್, ಅದು ಅಲ್ಲಿ ಹಕ್ಕುಚ್ಯುತಿ ಮಾಡಿದ್ದಾರೆ.
ಸ್ಪೀಕರ್ ಅನ್ನ ನಾನು ಎಲೆಕ್ಟ್ ಮಾಡ್ತೀನಿ ಅಂತ ಡೆಲ್ಲಿನಲ್ಲಿ ಕುತ್ಕೊಂಡು ಒಬ್ಬ ಜನರಲ್ ಸೆಕ್ರೆಟರಿ ಸ್ಟೇಟ್ಮೆಂಟ್ ಮಾಡ್ಬೇಕು ಹೊಸ ಸ್ಪೀಕರ್ ಅಂತ ಅನೌನ್ಸ್ ಮಾಡೋದಿದೆಯಲ್ಲ, ಇದು ಇಟ್ ಅಮೌಂಟ್ಸ್ ಟು ಪ್ರಿವಿಲೇಜ್, ಇಟ್ ಅಮೌಂಟ್ಸ್ ಟು ಅವ್ರನ್ನ ಸದನಕ್ಕೆ ಕರೆದು ವಾಗ್ದಂಡನೆ ವಿಧಿಸ್ಬೇಕು ಅವ್ರಿಗೆ. ಅಷ್ಟು ಗಂಭೀರವಾದಂತಹ ಸರ್ ವಿಚಾರ. ಇವ್ರಿಗೆ ಸಮೀವುಲ್ಲಾ ಸರ್, ಕೆಪಿಎಸ್ಸಿ ಅಧ್ಯಕ್ಷರನ್ನ ಆಯ್ಕೆ ಮಾಡೋ ರೈಟ್ಸ್ ಇದೆಯಾ ಹೊರತು ಸಭಾಧ್ಯಕ್ಷರನ್ನ ಆಯ್ಕೆ ಮಾಡೋ ರೈಟ್ಸ್ ವೇಣುಗೋಪಾಲ್ಗೆ ಯಾರು ಕೊಟ್ಟಿಲ್ಲ. ಇಲ್ಲ, ಅಭ್ಯರ್ಥಿ ಅಂತ ಹೇಳ್ಬೋದಷ್ಟೇ. ಸ್ಪೀಕರ್ ಹೌದು, ಅಭ್ಯರ್ಥಿ ಅಂತ ಹೇಳ್ಬೋದಷ್ಟೇ ಅವರು. ನಾವು ಸಭಾಧ್ಯಕ್ಷ ಸ್ಥಾನದ ಅಭ್ಯರ್ಥಿಯನ್ನಾಗಿ ಸಮ್ ಎಕ್ಸ್ ನಾವು ಕಣಕ್ಕಿಳಿಸ್ತೇವೆ, ಸಭಾಪತಿ ಸ್ಥಾನಕ್ಕೆ ಸಲೀಂ ಅಹಮದ್ ಅವ್ರನ್ನ ಅಭ್ಯರ್ಥಿಯಾಗಿ ಕಣಕ್ಕಿಳಿಸ್ತೇವೆ ಅಂತ ಹೇಳ್ಬೋದೇ ಹೊರತು ಇವ್ರನ್ನೇ ಮಾಡಿ ಅಂತ ಹೇಳಕ್ಕಾಗಲ್ಲ. ಹೇಳಿ ಅಂತ ಹೇಳಿದ್ದಾರೆ. ಅದು ಡೆಫಿನೆಟ್ಲಿ ಕೆಳಗಡೆ ಹೌದು. ಎರಡು ಕೆಟ್ಟ ಸಂಪ್ರದಾಯದ ನ್ಯೂ ಹೈಟ್ಸ್ ಅನ್ನು ಹೊಸ ಚೌಕಟ್ಟನ್ನ ಕಾಂಗ್ರೆಸ್ ರಾಷ್ಟ್ರ ಮಟ್ಟಕ್ಕೆ ಹಾಕೊಟ್ಟಿದೆ. ಇದು ದುರದೃಷ್ಟಕರವಾದಂತಹ ಡೆವಲಪ್ಮೆಂಟ್. ನಾಳೆಯಿಂದ ಆರಂಭವಾಗಲಿರುವ ಸದನದಲ್ಲಿ ಇವು ಮುಖ್ಯವಾಗಿ ಪ್ರತಿಧ್ವನಿಸುತ್ತೆ. ಅದನ್ನ ಹೇಗೆ ಬಿಜೆಪಿನವರು ಯೂಸ್ ಮಾಡ್ಕೋತಾರೆ ಅಥವಾ ಪ್ರೆಸೆಂಟ್ ಮಾಡ್ತಾರೆ ಅನ್ನೋದ್ರ ಮೇಲೆ ಡಿಪೆಂಡ್. ಅವರೇ, ಕಳೆದ 2 ತಿಂಗಳಿಂದ ಸಂಪೂರ್ಣವಾದಂತ ಫುಲ್ ಪ್ಲೇಜ್ ಕ್ಯಾಬಿನೆಟ್ ನಿಮ್ದು ಇರಲಿಲ್ಲ. ಓಕೆ, ಒಬ್ಬೊಬ್ಬ ಇರೋ 13 ಜನದಲ್ಲಿ ಆರಂಭದಲ್ಲೇ ನೀವು ಅವರಿಗೆ ಒಂದು 2-3 ಖಾತೆಗಳನ್ನ ಹಂಚಿ ಕೊಟ್ಬಿಟ್ಟಿದ್ರಿ. ಓಕೆ, ಈಗ ನಾಳೆ ಸದನ ಇದೆ. ಹೌದು, ಇಲ್ಲಿ ಕೆಲವರಿಗೆ ಹಳೆ ಖಾತೆನೆ ಮುಂದುವರಿಸಿದಿರಿ, ಇನ್ನು ಕೆಲವರಿಗೆ ಬದಲಾವಣೆಗಳನ್ನು ಮಾಡಿದಿರಿ, ಕೆಲವರು ಹೊಸ ಸಚಿವರುಗಳಿದ್ದಾರೆ. ಹೌದು, ಮಿನಿಮಮ್ ಟು ಮಿನಿಮಮ್ ಯಾರೇ ಒಬ್ಬ ಸಚಿವನಾಗ್ಲಿ ಅವ್ನು ಎಂತ ಬ್ರೈನಿ ಆಗಿದ್ರು ಒಂದು ಇಲಾಖೆನ ಅರ್ಥ ಮಾಡ್ಕೊಳ್ಬೇಕು ಅಂದ್ರೆ 3 to 4 ಮಂತ್ಸ್ ಅಂತೂ ಟೈಮ್ ಬೇಕೇ ಬೇಕು. ಅದು ಯಾವುದೇ ಟೆನ್ಷನ್ ಇಲ್ಲದೆ ಏನು ಇಲ್ಲದೆ ಸರ್ಕಾರ ಸುಗಮವಾಗಿ ನಡ್ಕೊಂಡು ಹೋಗ್ತಾ ಇದ್ರೆ. ಓಕೆ, ಇಲ್ಲಿ ನೋಡಿದ್ರೆ ದಿನ ಬೆಳಗಾದ್ರೆ ಆ ಖಾತೆ ಈ ಖಾತೆ ಇದು ಇಲಾಖೆಗಳು ಯಾವುದು ಅಂತ ಗೊತ್ತಿಲ್ಲ. ಇದು ಹೆಂಗಾಗಿತ್ತು ಅಂದ್ರೆ ಬ್ಯೂರೋಕ್ರೇಟ್ಸ್ನ ಯಾವುದೇ ಇಲಾಖೆಗಳನ್ನ ಹೇಳ್ದಲ್ಲೇ ಟ್ರಾನ್ಸ್ಫರ್ ಮಾಡ್ದಂಗೆ ಇತ್ತು. ಇದು ಪೋಸ್ಟಿಂಗ್ ಕೊಡದಲ್ಲೇ ಟ್ರಾನ್ಸ್ಫರ್ ಮಾಡ್ದಂಗೆ ಇತ್ತು ಇದು ನೀವು ಮಾಡಿರೋದು. ಆಯ್ತಾ? ಸೊ ಈಗ ನನಗೆ ಹೇಳಿ, ನಾಳೆಯಿಂದ ಅಧಿವೇಶನ ಶುರು ಆಗುತ್ತೆ. ನಿಮ್ಮ ಸಚಿವರುಗಳು ಎಷ್ಟರ ಮಟ್ಟಕ್ಕೆ ಪ್ರಿಪೇರ್ ಆಗಿದ್ದಾರೆ ಅಧಿವೇಶನಕ್ಕೆ, ಅಂಡ್ ಯಾವ ರೀತಿ ಫ್ಯಾಕ್ಟ್ಸ್ ಅಂಡ್ ಫಿಗರ್ಸ್ ಇಟ್ಕೊಂಡು ರೆಡಿ ಆಗಿದ್ದಾರೆ, ಹೆಂಗೆ ನೋಡಿ. ಎಲ್ಲ ಫ್ಯಾಕ್ಟ್ಸ್ ಫಿಗರ್ಸ್ ಎಲ್ಲ ನಮ್ಮ ಮಿನಿಸ್ಟರ್ಸ್ಗೆ ಗೊತ್ತೇ ಇರಬೇಕು ಅಂತ ಯಾವುದು ಇರಿ ಸರ್. ಒಂದು ನಿಮಿಷ ಟೆನ್ಷನ್ ಯಾಕೆ ತಗೊಂತೀರಾ? ನಿಮ್ಗೆ ಸಿಂಧುರಾಜ್ ನಾನು ಹೇಳ್ತಾ ಇರೋದು ನಮ್ಮ ಯದುರಾಜ್ ಅವ್ರಿಗೆ ಬಹಳ ಇದಾಗ್ತಾ ಇದೆಯಲ್ಲ, ಅಯ್ಯೋ ಅಂತ ಹೇಳ್ತಾರೆ ಸರ್. ನೋಡಿ, ನೀವು ಜಮೀರ್ ಅಂತ ಇವಾಗ ಹೇಳ್ತಾ ಇದ್ರು. ಒಂದ್ ನಿಮಿಷ, ಇವ್ರು ಹೇಳ್ಬೇಕಾಗಿದೆ. ಇಲ್ಲ, ನಾನು ಆನ್ಸರ್ ಮಾಡಿಲ್ಲ ಅಂದ್ರೆ ಇವ್ರು ಎಲ್ಲ ಹೇಳಿದೆಲ್ಲ ನಿಜ ಆಗ್ಬಿಡ್ತದೆ. ಪ್ರಶ್ನೆಗೆ ಉತ್ತರ ಕೊಡಿ. ನಾನ್ ಫ್ರಸ್ಟ್ರೇಟ್ ಅಲ್ಲ, ನೋಡಿ ಮೇಡಮ್, ದಿ ಪ್ರಿನ್ಸಿಪಲ್ ಸೆಕ್ರೆಟರೀಸ್ ಆಫ್ ಆಲ್ ಇಲಾಖೆ ಆರ್ ವೆಲ್ ಪ್ರಿಪೇರ್ಡ್. ಅವ್ರಿಗೆ ಗೊತ್ತಿತ್ತು ಈಗ ಸ್ವಲ್ಪ ಡಿಲೇ ಆಗ್ತದೆ, ಅವರೆಲ್ಲ ಸಮರೈಸು ಏನೇನ್ ಆನ್ಸರ್ಸ್ ಕೊಡಬೇಕು, ಏನ್ ಪಾಸಿಬಲ್ ಕ್ವೆಶನ್ಸ್ಗೆ ಪಾಸಿಬಲ್ ಆನ್ಸರ್ಸ್ ಏನೇನು ಉತ್ತರ ಇರಬೇಕು ಅಂತ ಎಲ್ಲ ಡಿಸೈಡ್ ಆಗಿದೆ. ಅದರಲ್ಲಿ ವಿ ಆರ್ ರೆಡಿ ಟು ಫೇಸ್ ದಿ ಆಪೋಸಿಷನ್. ಆಪೋಸಿಷನ್ ಹತ್ರ ಏನು ಸವಾಲು ಇದೆ, ನೀವು ಇದು ಮಾಡ್ತಾ ಇದ್ದೀರಾ ಅದು ಮಾಡ್ತಾ ಇದ್ದೀರಾ ಅಂತ ಸುಮ್ಮನೆ ಕಿರ್ಚಾಡ್ತಾರೆ ಅವರು. ಆದರೆ ಅವ್ರ ಹತ್ರ ಏನು ಮಾತಾಡೋಕ್ಕೂ ಏನು ಅವ್ರ ಜಾಗ ಇಲ್ಲ. ಅವ್ರು ನಮ್ಮ ಮೇಲೆ ಪ್ರಶ್ನೆ ಹಾಕೋದು ಅವ್ರಿಗೆ ಏನು ಜಾಗ ಇಲ್ಲ. ಗವರ್ಮೆಂಟ್ ಆಫ್ ಕರ್ನಾಟಕ ಇಸ್ ವೆಲ್ equipped ಟು ಹ್ಯಾಂಡಲ್ ದಿಸ್ ಸೆಷನ್. ಇದರಲ್ಲಿ ಇವ್ರಿಗೆ ಇವಾಗ ನಾನು ಸ್ವಲ್ಪ ಅವ್ರಿಗೆ ಉತ್ತರ ಕೊಡಬೇಕಾಗಿದೆ. ಜಮೀರ್ ಅವ್ರ ಬಗ್ಗೆ ಹೇಳ್ತಾ ಇದ್ರು. ಇಡಿ ಯಾರು? ಇಡಿ ನೋಡಿ ಮೇಡಮ್, ಒಂದ್ ನಿಮಿಷ ಪ್ಲೀಸ್. ಇಡಿ ಅವರು ಬಂದು ಗ್ರೇಡ್ ಯಾರು ಮಾಡಿದ್ದು? ಇಡಿ ಅವರು. ಅವ್ರಿಗೆ ಕ್ಲೀನ್ ಚಿಟ್ ಕೊಟ್ಟಿದ್ದು ಯಾರು? ಇಡಿ ಅವರು. ಅದೇ ಪ್ರಕಾರ ನೀವು ಎಲ್ಲ ಕಡೆ ಎಲ್ಲೆಲ್ಲಿ ಹೋಗಿದ್ವಿ ಎಲ್ಲ ಕಡೆ ಇಡಿ ಗ್ರೀನ್ ಚಿಟ್ ಕೊಟ್ಟಿದೆ, ಇಲ್ಲಾಂದ್ರೆ ಅದು ಖಾಲಿ ಬಸ್ತೆ ಮೇಲೆ ಡಾಲ್ ದಿಯಾ ಇನ್ನೊಂದು. ಅದರಲ್ಲಿ ನೀವು ಸುಮ್ಮನೆ ಹೇಳೋದು ಹಗರಣ ಹೇಳ್ತಾ ಇರೋದು. ಬಟ್ ಯು ಹ್ಯಾವ್ ಟು ಆನ್ಸರ್. ನೀವು ಅಬ್ಯೂಸಿವ್ ಅಂತ ಹೇಳಿದ್ರಲ್ಲ, ರಮೇಶ್ ಬಿದೂರಿ ಏನು ಮಾತಾಡಿದ್ದು ಪಾರ್ಲಿಮೆಂಟಲ್ಲಿ, ಎಂಥ ಶಬ್ದಗಳು ಎಂಥ ಪದಗಳು ನೀವು ಇಸ್ತೆಮಾಲ್ ಮಾಡಿದ್ದೀರಾ. ಪ್ರಧಾನಮಂತ್ರಿಗಳಿಗೆ ನೀವು ಕಾಂಗ್ರೆಸ್ನವರು ಬೇಕಾದಷ್ಟು ಏನ್ ಹೇಳಿದೀವಿ ನಾವು? ನೇವರ್ ಮೇಡಮ್, ನೋ. ಅವ್ರು ಹೇಳ್ತಾರೆ, ನಮ್ಮ ಮೇಲೆ ಹೇಳಿದ್ದಾರೆ. ಅನುರಾಗ್ ಠಾಕ್ರೆ ಏನ್ ಹೇಳಿದ್ರು? ಗೋಲಿ ಮಾರೋ ಸಾಲೋಂಕು. ಪರ್ವೇಶ್ ವರ್ಮಾ ಅಂತ ಏನ್ ಹೇಳಿದ್ರು? उसको उड़ा दो गाली चोर है, उसका अम्मा बहन का अक्का अम्मा ಎಲ್ಲರಿಗೂ ರಾಜಾ ನೀವು ಸಂಪುಟದ ಬಗ್ಗೆ ಮಾತಾಡ್ತಾ ಇದ್ದೀವಿ. ಇಲ್ಲ you cannot abuse. You answer to the question, come to the point sir. ಒಂದೇ ಮಾತಾಡಕ್ಕೆ ಇಷ್ಟಪಡ್ತೀನಿ. ಯಾವ ಸರ್ ಇಷ್ಟೊಂದು ಫ್ರಸ್ಟ್ರೇಟ್ ಆಗಬೇಡಿ. ನಮಗೆ
ಯಾವ್ದು ಏನ್ ಒಳ್ಳೆ ಭಾಷೆ You are taken ಮಾತಾಡಿಲ್ಲ. aback. But ನಾನು You are ಒಂದ್ ನಿಮಿಷ taken aback. ಕೇಳಿಸ್ಕೊಳ್ಳಿ, ಒಂದ್ ನಿಮಿಷ ಪ್ರಧಾನಿ ಕೇಳಿಸ್ಕೊಳ್ಳಿ, ನಿಮ್ಮ ಪ್ರಧಾನಿ ಒಂದು Taken aback. ತಿಂಗಳಲ್ಲಿ ರಾಜೀನಾಮೆ ಒಂದ್ ನಿಮಿಷ ಕೊಡ್ತಾರೆ ನೋಡಿ ಇವಾಗ. ಕೇಳಿಸ್ಕೊಳ್ಳಿ. ಸರ್ ಯಾರು ನಿಜಾಮ್ ರಾಜೀನಾಮೆ ಅವರೇ ಕೊಡ್ತಾರೆ ಅನ್ನೋದು ಕೇಳಿಸ್ಕೊಳ್ಳಿ. ಕನ್ಸ್ ಕಾಣ್ತಾ ಇರ್ತೀರಾ? ಹೇಳಿ ಸಿಂಧುರಾಜ್. ಕನ್ಸಾಗೆ ಇರುತ್ತೆ. ಹೇಳಿ ಸಿಂಧುರಾಜ್ ಹೇಳಿ. ಒಂದ್ ನಿಮಿಷ ಕೇಳಿಸ್ಕೊಳ್ಳಿ. ಸಮೀವುಲ್ಲಾ ಸರ್, ಕಾಂಗ್ರೆಸ್ ಅವ್ರಿಗೆ ಒಂದು ಅಹಂಕಾರ ಬಂದ್ಬಿಟ್ಟಿದೆ. ಇಲ್ಲ ಎಲ್ಲಿದೆ? ಲಿಸನ್ ಟು ಮೀ ಫಸ್ಟ್. ಒಂದು ಅಹಂಕಾರ ಏನ್ ಗೊತ್ತಾ? ಫಸ್ಟ್ ಆಫ್ ಆಲ್ ಇವ್ರ ಅಡ್ವಾಂಟೇಜ್ ಏನಂದ್ರೆ ಇವ್ರ ಹಣೆ ಬರಕ್ಕೆ ವೀಕೆಸ್ಟ್ ಆಪೋಸಿಷನ್. ಅದನ್ನ ಯದುಕುಮಾರ್ ಗೌಡ್ರಿಗೆ ಡೈಜೆಸ್ಟ್ ಮಾಡ್ಕೊಳ್ಳೋಕೆ ಕಷ್ಟ ಆಗ್ಬೋದು, ಬಟ್ ಅಡ್ಮಿಟ್ ಮಾಡ್ಕೊಳ್ಳೇಬೇಕು, ಬೇರೆ ಏನೋ ಆಪ್ಷನ್ ಇಲ್ಲ ಅದರಲ್ಲಿ. ಇನ್ನೊಂದು ಇವ್ರ ಅಹಂಕಾರ ಏನ್ ಗೊತ್ತಾ? ಮಿನಿಸ್ಟರ್ ಆದವ್ರಿಗೆ ಏನ್ ಗೊತ್ತಿರ್ಬೇಕು ಅಂತ ಏನಿಲ್ಲ. ಪ್ರಿನ್ಸಿಪಲ್ ಸೆಕ್ರೆಟರಿಗಳು ಮತ್ ಮಿನಿಸ್ಟರ್ ಯಾಕ್ರಿ ಬೇಕು? ರಿಸೈನ್ ಮಾಡ್ಬಿಟ್ಟು ಹೋಗಿ. ಏನಕ್ಕೆ ಬೇಕು ಮಿನಿಸ್ಟರ್? ಇಷ್ಟೊಂದು ತರಾತುರಿ ಲೇಟ್ ಮಾಡ್ಬೇಕಾಗಿತ್ತು. ಇವತ್ತು ಒನ್ ಡೇ ಒಂದ್ ದಿವಸ ಎರಡ್ ದಿವಸ ಅಂತ ಹೇಳಿದ್ ನೋಡಿ. ಎಷ್ಟು ದಿವಸ ಸೆಷನ್ ನಡೀತದೆ? ಸಾರಿ, ಐ ಥಿಂಕ್ ಐ ಶುಡ್ ರೀಫ್ರೇಮ್. ಲೆಟ್ ಮಿ ರೀಫ್ರೇಮ್ ಮೈ ಲ್ಯಾಂಗ್ವೇಜ್. ಒಂದ್ ನಿಮಿಷ ನಾನು You can't keep double standard, sir. ಇಲ್ಲ, ಒಂದ್ಸರಿ ಒಂದ್ ಹೇಳಿ, ಇನ್ನೊಂದ್ಸತಿ ಇನ್ನೊಂದ್ ಹೇಳು ಅಂತ ಇದೆಲ್ಲ ಇದು. ಡಬಲ್ ಸ್ಟ್ಯಾಂಡರ್ಡ್ ಬಿಜೆಪಿ ಅವರು. ಇಲ್ಲ, ಲೆಟ್ ಮಿ ರೀಫ್ರೇಮ್. ಸಾರಿ ಮೇಡಮ್, ಇಲ್ಲ ಸಮೀವುಲ್ಲಾ ಅವರೇ ಒಂದ್ ನಿಮಿಷ. ನಾನೇನ್ ಹೇಳಿದ್ದು, ಒಂದ್ ದಿವಸ ಎರಡ್ ದಿವಸದಲ್ಲಿ ಏನು ಅರ್ಜೆಂಟ್ ಇಲ್ಲ. ಪ್ರಿನ್ಸಿಪಲ್ ಶಿವಲಿಂಗೇಗೌಡ್ರು, ವಿಜಯಾನಂದ್ ಕಾಶಪ್ಪನವರು, ಇನ್ನೊಂದಷ್ಟು ಜನ ಇದ್ದಾರೆ, ಶಿವರಾಜ್ ತಂಗಡಗಿ. ನಮ್ಮ ಅಪ್ರಾಣೆ ಒಂದೊಂದ್ ವರ್ಷ ಇಲಾಖೆಯಲ್ಲಿ ಕೆಲಸ ಮಾಡಿದ್ರು ಅವ್ರಿಗೆ ಅರ್ಥ ಆಗಲ್ಲ. That is your perception, Sindhuraji. They are winning leaders. It is a fact. ಅವ್ರು ಏನು? It is a fact. ಜನಕ್ಕೆ ಗೊತ್ತಿದೆ. ಒಂದಿನ ಎರಡ್ ದಿನಕ್ಕೂ ಕೂಡ ಅವಕಾಶ ಇಲ್ಲ. ಈಗ ನೋಡಿ ಸಮೀವುಲ್ಲಾ ಸರ್, ಇವ್ರು ಹೇಳ್ತಾ ಇದ್ದಾರೆ ತುಂಬಾ ಸೀರಿಯಸ್ ಆಗಿ ತಗೊಂಡಿದ್ದಾರಂತ. ಬಹಳ ಸೀರಿಯಸ್ ತಗೊಂಡಿದ್ದೀವಿ. ಈಗ ಅಧಿವೇಶನ ಶುರು ಆಗ್ತಿದ್ದಂಗೆನೆ ರೈಸ್ ಆಗೋ ಟಾಪಿಕ್ ಯಾವುದು? ಕಾವೇರಿ ಹೊಸ ಮಂತ್ರಿ ಯಾರು? ಚಲುವರಾಯಸ್ವಾಮಿ. ಅಪ್ಡೇಟ್ ಆಗೋದಕ್ಕೆ ನಾನು ಟೈಮ್ ತಗೋತೀನಿ ಅಂತ ಹೇಳಿದ್ರೆ ಆಗಲ್ಲ. ಕಂಟಿನ್ಯೂ ನಡೆಸ್ತಾ ಇದಾರಲ್ಲ ಅವರು. ಎಲ್ಲಿ ನಡೆಸ್ತಿದ್ದಾರೆ? ಎಕ್ಸ್ಚೇಂಜ್ ಅವ್ರು ಇದ್ರು ಇಲ್ಲ, ಅವ್ರಿಗೆ ಕೃಷಿ ಇದ್ದಿದ್ದು ಆಯ್ತಾ. ಅವರು ಕೃಷಿ ಮಂತ್ರಿ ಆಗಿದ್ರು. ಡಿಸ್ಕಷನ್ ಮಾಡಕ್ ಬಂದಿದ್ದೀರಾ? ಚಲುವರಾಯಸ್ವಾಮಿ ಇರಿಗೇಷನ್ ಇಟ್ಕೊಂಡಿದ್ದಾರೆ. ಕಾವೇರಿ ಬರ್ನಿಂಗ್ ಇಶ್ಯೂ ಇದೆ. ಕಾವೇರಿ ಅದನ್ನ ಇಮಿಡಿಯೇಟ್ ಕುಮಾರಸ್ವಾಮಿ ನಿನ್ನೆ ಸೀರಿಯಸ್ ಅಲಿಗೇಷನ್ ಮಾಡಿದ್ದಾರೆ. ಇಲ್ಲಿ ತಗೊಳ್ಳೋ ಡಿಸಿಷನ್ಸ್ ಅಡ್ವೊಕೇಟ್ಸ್ ಗಳಿಗೆ ಲಿಂಕೇ ಇಲ್ಲ. ಅಡ್ವೊಕೇಟ್ಸ್ ಗಳ ಗಮನಕ್ಕೆ ತಗೋತಿಲ್ಲ. ಅಡ್ವೊಕೇಟ್ಸ್ ಗಳ ಗಮನಕ್ಕೆ ತರದಲ್ಲೇನೆ ಕಾವೇರಿ ರಾಜ್ಯ ಸರ್ಕಾರ ಬೇಕಾಬಿಟ್ಟಿ ಡಿಸಿಷನ್ಸ್ ತಗೋದು. ಬ್ಲೆಂಡರ್ ಅದು ಒಂದ್ ವೇಳೆ ಆ ತರ ಮಾಡಿದ್ರೆ. ಇಂಥ ಪ್ರಶ್ನೆಗಳು ಬಂದಾಗ ಚಲುವರಾಯಸ್ವಾಮಿ ಉತ್ತರ ಕೊಡೋ ಸ್ಥಿತಿಲಿ ಇರಲ್ಲ. ಇನ್ನೊಂದು, ರಾಜ್ಯ ಬರದಿಂದ ತತ್ತರಿಸಿ ಹೋಗಿದೆ. ನರೇಂದ್ರ ಸ್ವಾಮಿ ಕೃಷಿ ಕೊಟ್ಟಿದ್ದೀರಾ ನೀವು. ಅವರು ಕೃಷಿ ಏನಾಗಿದೆ ಅಂತ ನೋಡ್ಕೊಳ್ಳೋಕ್ಕೂ ಒಂದಿನ ಟೈಮ್ ಇಲ್ಲ. ಈ ಹೊಸ ಮಿನಿಸ್ಟ್ರು ಬರದ ಬಗ್ಗೆ ಉತ್ತರ ಕೊಡ್ಬೇಕು. ಎಲ್ಲಿ ಡ್ರಾಟು, ಎಲ್ಲಿ ಬೆಳೆ ಹೋಗಿದೆ, ಎಷ್ಟು ಎಕರೆ, ಯಾವ ಬೆಳೆ ಹೋಗಿದೆ, ರೈತರ ಕತೆ ಏನು, ಪರಿಹಾರ ಏನು, ಎಷ್ಟು ಜನ ರಿಪೋರ್ಟ್, ಎಷ್ಟು ಜನ ಮಂತ್ರಿಗಳು ವಿಸಿಟ್ ಮಾಡಿದ್ದಾರೆ, ಸೆಂಟ್ರಲ್ ಎಷ್ಟು ದುಡ್ಡು ನೆರವಿಗೆ ಕೇಳ್ಬೇಕು, ಇವೆಲ್ಲ ಪ್ರಶ್ನೆ ಇರುತ್ತೆ. ಇದನ್ನ ರೆಡಿ ಆಗೋದಕ್ಕೆ ತಕ್ಷಣ ಅಧಿವೇಶನ ಆರಂಭ ಆಗ್ತಿದ್ದಂಗೆನೆ ಬರೋ ಪ್ರಶ್ನೆ ಇದು. ಇದನ್ನ ಆಮೇಲೆ ಕೊಡ್ತೀನಿ ಉತ್ತರ ಅಂತ ಹೇಳಿದ್ರೆ ಆಗಲ್ಲ. ಹೀಗಾಗಿ ಅವ್ರು ಏನ್ ಮಾಡ್ತಾರ ಅವರು ನರೇಂದ್ರ ಸ್ವಾಮಿ? ಪ್ರಿನ್ಸಿಪಲ್ ಸೆಕ್ರೆಟರಿ ಬಂದು ಅಸೆಂಬ್ಲಿ ಒಳಗೆ ಉತ್ತರ ಕೊಡಕ್ಕಾಗತ್ತಾ? ಚೀಟಿ ಬರ್ಕೊಡ್ಬೋದು ಅಷ್ಟೇ. ಮಾತು ಸರ್, ನಿಜಾಮ್ ಅವ್ರ ಮಾತು, ಒಂದ್ ಕೆಲಸ ಮಾಡಿ, ಈ ಅಧಿವೇಶನ ಪ್ರಿನ್ಸಿಪಲ್ ಸೆಕ್ರೆಟರಿಗಳಿಗೆ ಮಾಡಿ. ಅದನ್ನ ಬೇರೆ ಹೆಸರಿಟ್ಕೊಂಡು ಒಂದ್ ಮೀಟಿಂಗ್ ಮಾಡಿ, ಬರೀ ಪ್ರಿನ್ಸಿಪಲ್ ಸೆಕ್ರೆಟರಿಗಳಿಗೆ ಮಾಡಿ. ಮಿನಿಸ್ಟರ್ಗಳನ್ನ ಹೋಗಲ್ಲಿ ಎಲ್ಲರೂ ಕೂತ್ಕೊಂಡು ಅಲ್ಲಿ ಕಡಲೆಪುರಿ ತಿನ್ನಕ್ಕೆ ಹೇಳಿ. ಸಿಂಧುರಾಜ್ ನೋಡಿ, ಈ ತರ ಹೇಳಕ್ಕೆ ಬಹಳ ಈಸಿ, ಬಟ್ ಆದ್ರೆ ಸಹಜವಾಗಿ ಇಲ್ಲ. ನಾನೇನ್ ಹೇಳಿದ್ದು, ಮಾಹಿತಿ ಎಲ್ಲಿಂದ ಬರ್ತದೆ? ಹೂ ಇಸ್ ದಿ ಎಕ್ಸಿಕ್ಯೂಟಿವ್ ಬಾಡಿ? ಎಕ್ಸಿಕ್ಯೂಟಿವ್ ಬಾಡಿ ಇಸ್ ದಿ ಬ್ಯೂರೋಕ್ರಸಿ. ನಮ್ಗೆ ಆಡಳಿತ ನಡ್ಸಕ್ ಬರ್ತಾ ಇಲ್ಲ, ನಾವು ಸೀರಿಯಸ್ ಇಲ್ಲ ಅಂತ ಹೇಳಿದ್ರೆ ಒಂದ್ ಮಾತಿದೆ ನೋಡಿ, ಆಗ್ತದೆ. ತಾಳ್ಮೆ ಇಂದ ಇರಿ, ನಾವು ನಡೆಸ್ತಾ ಇದ್ದೀವಿ. ತಾಳ್ಮೆಯಿಂದ ಇರಿ. ಕರ್ನಾಟಕ ಇಸ್ ಇನ್ ಎಕ್ಸ್ಟ್ರೀಮ್ಲಿ ಸೇಫ್ ಹ್ಯಾಂಡ್ಸ್. ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿಗಳು ಆಗಿದ್ದಾರೆ. ಒನ್ ಆಫ್ ದ ಮೋಸ್ಟ್ ಕೇಪಬಲ್ ಲೀಡರ್ ಅವರು. ಲಾಸ್ಟ್ 2 ಮಂತ್ಸ್ ನಾನು ನೋಡಿದ್ದೀನಿ. ನಿಮ್ಮ ಚಾನೆಲ್ಗೆ ನಾನು 3 ಸತಿ ಬರ್ತೀನಿ. ನನಗೆ ಸವಾಲ್ ಕೇಳ್ತಿಲ್ಲ ಇಲ್ವೋ? ನಾನು ನಮ್ಮ ಮುಖ್ಯಮಂತ್ರಿ ಅವರು
ಬಹಳ ಕಾಂಪಿಟೆಂಟ್ ಮುಖ್ಯಮಂತ್ರಿ ಅವರು. You do one ಲಾಸ್ಟ್ thing. 2 year 2 ನೀವೊಂದ್ months ಕೆಲ್ಸ ಅವ್ರು ಮಾಡಿ. ಬಹಳ ನೀವೊಂದ್ ಸಹಜವಾಗಿ ಕೆಲ್ಸ ಅವರು ಮಾಡಿ. ಮಾತುಕತೆ ನೀವೊಂದ್ ನಡೆಸ್ತಾವ್ರೆ, ಕೆಲ್ಸ ಮಾಡಿ ಮೀಟಿಂಗ್ ನಿಜಾಮ್ ನಡೆಸ್ತಾವ್ರೆ. ಅವ್ರೆ. You do one thing. ಏನ್ DK ಹೇಳಿ ಶಿವಕುಮಾರ್ ಪ್ರಿನ್ಸಿಪಲ್ ಸೆಕ್ರೆಟರಿಗಳನ್ನ ಕೂರಿಸ್ಕೊಂಡು ಆಪೋಸಿಷನ್ ಕೂರಿಸ್ಕೊಂಡು ಸೆಷನ್ ನಡೆಸಿ ನೀವು. ನಾಡಿಂದ ನೋಡಿ ನೀವು ಹೌ ವಿ ವಿಲ್ ಹ್ಯಾಂಡಲ್ ದಿಸ್ ಸೆಷನ್. ಮೇಡಮ್, ಇವ್ರಿಗೆ ಒಂದು ಸವಾಲ್ ಕೇಳಕ್ಕೂ ಜಾಗ You should ಇರೋದಿಲ್ಲ. allow him to speak. ಪ್ಲೀಸ್ ಮಾತಾಡಿ ಸರ್. ಸರ್ ಮೇಡಮ್, ಇವ್ರು ಹೇಳ್ತಿದ್ರೆ ಕಾಂಪಿಟೆಂಟ್ ಸಿಎಂ ಅಂತ. ಕಾಂಪಿಟೆಂಟ್ ಸಿಎಂ ತನ್ನ ಒಂದು ಪರಮಾಧಿಕಾರ ರಚಿಸ್ಕೊಳ್ಳಕ್ಕೆ ಮಂತ್ರಿಮಂಡಲ ರಚಿಸ್ಕೊಳ್ಳಕ್ಕೆ 60 ದಿನ ಆಯ್ತು. ಯಾರು ಸರ್, ಒಂದ್ ನಿಮಿಷ ಸರ್, ಯು ಆರ್ ಟೇಕನ್ ಯುವರ್ ಟೈಮ್ ಸರ್. ಐ ಹ್ಯಾವ್ ಲಿಸನ್ ಟು ಯು. ಯು ಹ್ಯಾವ್ ಟೇಕನ್ ಯುವರ್ ಟೈಮ್. ಲೆಟ್ ಮಿ ರಿಪ್ಲೈ ಸರ್. ಸರ್, ಲೆಟ್ ಮಿ ರಿಪ್ಲೈ. You talk in your time, sir, please. ಎಷ್ಟು ದಿನ ತಗೊಂಡು You have to allow him to ಮೇಡಮ್, speak. ಈಗ ಈ ಸರ್ಕಾರ ಹೇಳ್ತಾರಲ್ಲ ಎಲ್ಲ ತುಂಬಾ ಚೆನ್ನಾಗಿ ನಡ್ಕೊಂಡಿದ್ದ. ರೈತರಿಂದ ರಾಗಿ ಖರೀದಿ ಮಾಡಿ 5 ತಿಂಗಳಾಯ್ತು, 1600 ಕೋಟಿ ಬಾಕಿ ಇದೆ. ಈ ಸರ್ಕಾರ ಬಂದಾದ್ಮೇಲೆ ಕೃಷಿ ಮಂತ್ರಿ ಇಲ್ಲ ಮುಖ್ಯಮಂತ್ರಿ ಎಲ್ಲ ಕಾಂಪಿಟೆಂಟ್ ತಾನೆ. ಯಾಕ 1600 ಕೋಟಿ ರಾಗಿ ಖರೀದಿ ಮಾಡಿದ್ರು ಕೊಟ್ಟಿಲ್ಲ? ಯಾಕೆ ಕೊಟ್ಟಿಲ್ಲ ಅದನ್ನ? ಅದೇ ಇದ್ರ ಜೊತೆಗೆ ಕೆಪಿಸಿಸಿ ಹಗರಣ ಆಯ್ತಲ್ಲ, ಅದಲ್ಲಿ ಒಬ್ಬರನ್ನ ಸಸ್ಪೆಂಡ್ ಮಾಡಿದಾಯ್ತು. ಮಿಕ್ಕಿದವರು 80 ಲಕ್ಷ ಒಂದು ಪೋಸ್ಟ್ಗೆ ಅಂದಾಗ ವಾಟ್ ಡಿಡ್ ದ ಗವರ್ಮೆಂಟ್? ಆಮೇಲೆ ಇಡೀ ರಾಜ್ಯದಲ್ಲಿ ಇಡೀ ರಾಜ್ಯದಲ್ಲಿ ಒಂದು ಕಡೆ ಬರ ಇದೆ, ಒಂದು ಕಡೆ ಜಾಸ್ತಿ ನೆರೆ ಹಾವಳಿ ಆ ತರದ್ದಿದೆ. ಈ ತರ ಮಾಡಿದಾಗ ಯಾವ 13 ಮಂತ್ರಿಗಳಂತ ಇವು 2 ಖಾತೆಗಳು ಕೊಟ್ರಲ್ಲ ಇದಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವರು ಅಂತ, ಯಾರ್ಯಾರು ಹೋಗಿದ್ದಾರೆ? ಆ ಬರ ಪರಿಶೀಲನೆ ಇದಕ್ಕೆ ಯಾರು ಹೋಗಿದ್ದಾರೆ? ಇವತ್ತು ಕುಡಿಯೋ ನೀರಿಗೆ ಇದ್ದಿಲ್ಲ, ಕುಡಿಯೋ ನೀರಿಗೆ ಯಾವ ಇದಕ್ಕೆ ಮಾಡಿದ್ರಿ? ಎಲ್ಲನೂ ಅಧಿಕಾರಿಗಳು ಅಂತಂದ್ರೆ ಸರ್ಕಾರ ಯಾಕೆ ಬೇಕು? ಸರ್ಕಾರ ಅಂದ್ರೆ ಇಟ್ ಈಸ್ ಚೀಫ್ ಮಿನಿಸ್ಟರ್ ಅಂಡ್ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್. ಸರ್ಕಾರ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಆಗೋದು ಒಬ್ಬ ಮಂತ್ರಿಯಿಂದ ಆಗುವಂತದ್ದಲ್ಲ. ಈ ತರ ಇರ್ಬೇಕಾದಾಗ ಯಾವ ತಾಳ್ಮೆ ರೀ? ನಿಮ್ ಮುಖ್ಯಮಂತ್ರಿಗೆ 1 ತಿಂಗಳು ಬೇಕಾಯ್ತು ಆ ತಾಳ್ಮೆ. ಈ ಒಂದು ಇತ್ತರಕ್ಕೆ ಏನೋ ಬೆಟ್ಟ ಆಗದೆ ಇಲಿ ಆಗ್ದಂಗೆ, ಇಲಿ ಕೊಟ್ಟಂಗೆ. ಆಹಾರ ಇಲಾಖೆ ಸರಿ ಇಲ್ಲ, ಸಮಾಜ ಕಲ್ಯಾಣ ಇಲಾಖೆ ದೊಡ್ಡ ಏನು ಕಡ್ದು ಕಿತ್ತಾಕ್ಬಿಡ್ತೀನಿ ಅಂತ. ಆಹಾರ ಇಲಾಖೆಯಲ್ಲಿ ಅವ್ಯವಹಾರ ಆಗಿರುವಂತ 800 ಕೋಟಿ ಅಕ್ಕಿ ಬೇರೆ ರಾಜ್ಯಗಳ ಗುಡಾಣಗಳನ್ನು ಸೇರಿದೆ, ಬೇರೆ ರಾಜ್ಯಗಳ ಸ್ಟೋರ್ ರೂಮ್ ಸೇರಿದೆ. ಏನಾಯ್ತು? ಹೂ ಇಸ್ ಗೋಯಿಂಗ್ ಟು ರಿಪ್ಲೈ? ಒಬ್ಬ ಮಹಿಳಾ ಮಂತ್ರಿ ಗಾಯತ್ರಿ ಶಾಂತೇಗೌಡನ ಹೆಸರನ್ನ ಬೆಳಗ್ಗೆ ಹಾಕಿ ಮಧ್ಯಾಹ್ನ ಹಾಕಿ ಸಚಿವ ಸಂಪುಟದ ಪ್ರಮಾಣ ವಚನ ಸ್ವೀಕಾರ ಮಾಡಬೇಕಾದಾಗ ಅವ್ರನ್ನ ಇಲ್ಲ ಅಂತ ಹೇಳ್ತೀರಾ, ಮಹಿಳೆ ಅಂತ ಹೇಳ್ತೀರಾ, ಇರೋ ಬರ ಯೋಜನೆ ಇಲ್ಲ, ಗೃಹಲಕ್ಷ್ಮಿ ಇದಂತ ಹೇಳ್ತೀರಾ. ಮಹಿಳೆಗೆ ಅವಮಾನ ಮಾಡಿದ್ರಲ್ರಿ. ನಿಮಗೆ ಮರ್ಯಾದೆ ಏನಾದ್ರೂ ಇದ್ರೆ ಆ ವ್ಯಕ್ತಿ ಯಾರನ್ನ ನೀವು ಹೆಸರನ್ನ ತೆಗೆದಾಕಿದ್ರೋ ಅವ್ರಿಗೆ ಮತ್ತೆ ಕೊಡ್ಬೇಕಾಗತ್ತೆ. ಇಲ್ಲ ಅಂದ್ರೆ ಸಮಗ್ರವಾಗಿ ಮತ್ತೆಲ್ಲ ಭ್ರಷ್ಟಾಚಾರ ಮಾಡಿದಂತ 5,000 ಕೋಟಿಗೆ ಇನ್ನ ಲೆಕ್ಕ ಕೊಡದಂತ ಲಕ್ಷ್ಮಿ ಹೆಬ್ಬಾಳ್ಕರ್ನ ತಗೊಂಬರಕ್ಕೆ ಏನಾದ್ರು ಪಿತೂರಿ ಇದೆಯಾ? ವಾಟ್ ಡಿಡ್ ಗಾಯತ್ರಿ ಶಾಂತೇಗೌಡ ಮಾಡಿದಂಥದ್ದು? ಯಾಕೆ ಸಿದ್ದರಾಮಯ್ಯ ಮುನಿಸಿಕೊಂಡರು ಅವರ ಪ್ರಮಾಣ ವಚನವನ್ನು ಮುಂದೂಡಲಾಗಿದೆ? ವೈ ಹೇಳ್ಬೇಕು ಸರ್ಕಾರ. ರಾಜ್ಯದ ಜನರಿಗೆ, ಮಹಿಳೆಯರಿಗೆ ಯಾವ ಒಂದು ಮಹಿಳೆ ಹೆಸರಿನಲ್ಲಿ ಗೃಹಲಕ್ಷ್ಮಿ, ಗೃಹ ಜ್ಯೋತಿ ಅಂತ ಹೆಸರು ತಗೊಬಂದ್ರು, ಈ ಒಂದು ಇದಕ್ಕೆ ರಾಜ್ಯ ಸರ್ಕಾರಕ್ಕೆ, ಜನರಿಗೆ ಉತ್ತರ ಹೇಳ್ಬೇಕಾಗುತ್ತೆ. ಒಂದೇ ನಿಮಿಷ ಚರ್ಚೆ ಮಾಡೋಣ. ನಿಮ್ ಉತ್ತರವನ್ನ ನಾನು 100% ತಗೊಳ್ತೀನಿ. ಒಂದ್ ಮಾತು ಹೇಳಿ ನಾನು ಬ್ರೇಕ್ ತಗೊಳ್ತೀನಿ. ಸಮೀವುಲ್ಲಾ ಸರ್, ನನ್ಗೆ ಅನ್ಸುತ್ತೆ ಈಗ ಎಕ್ಸಾಕ್ಟ್ಲಿ ಏನ್ ಹೇಳಿದ್ರಲ್ಲ ಇವರು ನಿಜಾಮ್ ಅವರು, ಪ್ರಿನ್ಸಿಪಲ್ ಸೆಕ್ರೆಟರಿಗಳಿದ್ದಾರೆ, ಬ್ಯೂರೋಕ್ರೇಟ್ಸ್ ಇದ್ದಾರೆ, ಅಫಿಷಿಯಲ್ಸ್ ಇದ್ದಾರೆ ಅಂತ ಹೇಳಿ ಕಾಂಗ್ರೆಸ್ ಸರ್ಕಾರ ಅತಿ ಹೆಚ್ಚು ವೋಟ್ಗಳನ್ನ ತಗೊಂಡು ಬಹುಮತ ತಗೊಂಡು ಸರ್ಕಾರ ರಚನೆ ಮಾಡಿದ್ರು. ಆಡಳಿತದಲ್ಲಿ ಅಂದ್ಕೊಂಡಿದ್ದಂತಹ ಹಂತವನ್ನ ರೀಚ್ ಆಗಕ್ಕಾಗ್ಲಿಲ್ಲ. ಯಾಕೆ ಗೊತ್ತಾ ಸರ್? ಐ ಹೋಪ್ ಸರ್ ನೀವು ಅವರ ಮಾತಲ್ಲಿ ಉತ್ತರ ಸಿಕ್ಕಿದೆ ನಿಮ್ಗೆ ಅಂತ ಅಂದ್ಕೊಳ್ತೀನಿ. ಇವ್ರುಗಳು ಹಿಂಗಿರೋದಕ್ಕೆ ಅದನ್ನ ಅವ್ರ ಅಡ್ವಾಂಟೇಜ್ ತಗೊಂಡು ಇಲಾಖೆಗಳು ಇಷ್ಟು ಚೆನ್ನಾಗಿ ನಡೀತಾ ಇರೋದು. ಸ್ಮಾಲ್ ಬ್ರೇಕ್ ತಗೊಳ್ತೀನಿ. ಟೇಕ್ ಅ ಬ್ರೇಕ್.